ಚಾಲು ಆಗೈತೆ. ನಮಸ್ಕಾರ ಕೆಚ್ಚದೆ ಕನ್ನಡಿಗರೇ. ಇವತ್ತು ನಾವಿದ್ದೀವಿ ಇನ್ನು ರಬಕವಿ ಬನಹಟ್ಟಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಏನು ಗ್ರಾಮ ಪಂಚಾಯತ್ ಇದೆಯೋ ನಾವು ಇಲ್ಲಿದ್ದೀವಿ. ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಬಂದಿದ್ದಾರೆ. ಅವ್ರು ಯಾವಾಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಈ ಒಂದು ಹೋರಾಟವನ್ನು ಈ ಒಂದು ಆಸಂಗಿ ಗ್ರಾಮದಲ್ಲಿ ಏನು ನಡೀತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಕೆಲವೊಂದು ಏನು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಏನು ಕಾಮಗಾರಿ ಆಗಿದೆ ಅಂತ ಹೇಳಿ ಏನು ಭ್ರಷ್ಟಾಚಾರ ಎಸಗಿದಾರೋ ಆ ಒಂದು ವಿಷಯದ ಬದಲು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಕೂಡ ಇಲ್ಲಿ ಒಂದು ಇದು ಮಾಡ್ತಾರೆ. ಅವ್ರನ್ನ ಕೇಳೋಣ ಯಾವ ರೀತಿ ಆಗಿದೆ ಅಂತ. ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಎದುರು ಸಂಘ ಹೋರಾಟ ಏನು ವಿಷಯ? ನಮ್ಮ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ನ್ಯಾಯಕ್ಕಾಗಿ ಹೋರಾಟ ಅಂತಂದ್ರೆ ಈಗ ಆಗಿರುವಂಥ ಭ್ರಷ್ಟಾಚಾರ ಅದು ಬೆಳಕಿಗೆ ಬರಬೇಕಾಗಿತ್ತು. ಈಗಾಗಲೇ ಬರ್ತಾ ಇದೆ, ಇದು ಬರಬೇಕು. ಸಾಕಷ್ಟು ಕೆಲಸಗಳಿದಾವೆ. ಕೆಲವೊಂದು ಕಡೆ ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ, ಕೆಲಸ ಆಗಿಲ್ಲ. ಆಗಿರೋ ಕೆಲಸಕ್ಕೆ ಬಿಲ್ಲು ಆಗಿದಾವೆ, ಕೆಲಸ ಆಗ್ತದೆ. ಇವ್ರು ಹೇಳ್ತಾ ಇರುವಂಥ ಏನಂದರೆ ಈ ಒಂದು ಆಸಂಗಿ ಪಂಚಾಯಿತಿಯಲ್ಲಿ ಏನು ಕೆಲಸಕ್ಕೋಸ್ಕರ ಕೆಲವೊಂದು ಏನು 2023 2024ನೇ ಸಾಲಿನ ಹಾಗೂ ಪ್ರೆಸೆಂಟ್ ಆಗಿ ಏನು ನಡೀತಾ ಇದೆಯೋ ಪಂಚಾಯತಿಗೆ ಸಂಬಂಧಪಟ್ಟ ಕಾಮಗಾರಿಗಳ ಬಗ್ಗೆ ಏನು ನಡೀತಾ ಇದೆಯೋ ಅದರ ಬದಲು ಕೆಲವೊಂದು ಒಂದು ಕಳಪೆ ಮಟ್ಟದ್ದು ಆಗಿದೆ ಅಂತ ಹೇಳಿ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ. ಅದು ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ. ಆ ಬಿಲ್ಲನ್ನು ತೆಗೆದುಕೊಂಡ್ರ ಬಗ್ಗೆ ಮೊನ್ನೆ ಶನಿವಾರ ಏನು ಒಂದು ನಾವು ಪತ್ರಿಕರ್ತರಾಗಿ ನಾವು ಕ್ವಶನ್ ಮಾಡಿದಾಗ ಕೆಲವೊಂದು ವಿಷಯಗಳನ್ನು ಕೇಳಿದಾಗ ಇಲ್ಲಿ PDOಗಳವರು ಅವರು ಮೌನಕ್ಕೆ ಚಾರಿದ್ರು. ಯಾಕಂದರೆ ನ್ಯಾಯವನ್ನು ಕೇಳುವಂಥ ಯಾವುದೇ ಕೂಡ ಭಾರತೀಯ ಪ್ರಜೆನ ಹಾಕುವ ಅದರಲ್ಲೂ ಕೂಡ ನಾನು ಪ್ರೆಸ್ ರಿಪೋರ್ಟರ್ ಆಗಿ ಕೆಲವೊಂದು ನ್ಯಾಯವನ್ನು ಕೇಳಿದಾಗ ಇವರು ಬೇಕಾದ ದಾಖಲಾತಿಗಳನ್ನ ಕೊಡಲಿದೆ, ನೀವು ಬನ್ನಿ ನಾವು ದಾಖಲಾತಿಗಳನ್ನ ಕೊಡ್ತೀವಿ, ನಮ್ಮ ಕಡೆ ಇತ್ತು ಆ ದಾಖಲಾತಿ. ಅದಕ್ಕೆ ಸಂಬಂಧಪಟ್ಟ ಏನು ಜಿಲ್ಲಾ ಪಂಚಾಯತಿ ಏನದಾರೋ ಆ ಸೋರಿಗೂ ಕೂಡ ನಾವು ದಾಖಲಾತಿಗಳನ್ನು ಕೊಟ್ಟಿದ್ದೇವೆ. ಇವತ್ತು ಬೇಡ ಪಂಚಾಯತಿಗೂ ಕೂಡ ಒಂದು ಮನವಿ ಕೊಡಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ. ಅವರ ಮನವಿಯಲ್ಲಿರುವಂಥ ವಿಷಯಗಳೇನೆಂದರೆ ಕೆಲವೊಂದು ಭಾಗಗಳಲ್ಲಿ ಗಟ್ಟರನ್ನು ಮಾಡಿದ್ದೀನಿ, ಶೌಚಾಲಯ ಮಾಡಿದ್ದೀನಿ ಅದಕ್ಕೋಸ್ಕರ ಬಿಲ್ಲನ್ನು ಲಕ್ಷ ಗಂಟಲೆ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಕಾಮಗಾರಿಕೆ ಅಷ್ಟರ ಮಟ್ಟಿಗೆ ಆಗಿದೆ. ಒಬ್ಬ ಭಾರತೀಯ ಪ್ರಜೆಯಾಗಿ ಅದರಲ್ಲೂ ಕೂಡ ನಮಗೆ ಮಾತಾಡೋ ಹಕ್ಕಿದ್ರು ಕೂಡ ಯಾವ ರೀತಿಯಾಗಿ ಇಲ್ಲಿ ಕೇಳಕ್ಕೆ ಬಂದರೆ PD ಅವರು ತಮ್ಮದು ಒಂದೇನು ಅಧಿಕಾರದ ದರ್ಪವನ್ನು ಮೆರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಭಗತ್ ಸಿಂಗ್, ಮಹಾತ್ಮ ಗಾಂಧಿ ಅಂತ ಹುಟ್ಟಿದ ನೆಲದಲ್ಲಿ ಹುಟ್ಟು ಏನು ಭ್ರಷ್ಟಾಚಾರ ಆಗ್ತಿದ್ದು ಅದನ್ನು ಕೇಳುತ್ತಪ್ಪ. ಅದನ್ನ ಕೇಳಕ್ ಬಂದ್ರೆ ಇವರು ಮಾತಾಡುವಂಥ ಮಾತುಗಳು ಇಲ್ಲಿ ನಾವೇನು ಕೇಳ್ತಾ ಇದ್ದೀವಿ, ನಾವು ನೇರವಾಗಿ ಬಂದಿದ್ದೀವಿ. ಇಲ್ಲಿ ನಿಜವಾಗ್ಲೂ ಒಂದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆದರೆ ಯಾವ ರೀತಿಯಾಗಿ ಆ ದೇವರಿಗೆ ಮಣ್ಣು ಹೆಚ್ಚುವಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಪ್ರೂಫ್ ಸಮೇತವಾಗಿ ಏನು ಬರ್ತಾ ಇದ್ದಾರೋ ಕಾದು ನೋಡೋಣ. ಸಹಾಯಕ ನಿರ್ದೇಶಕರು ಕೂಡ ಆಗಮಿಸಿದ್ದಾರೆ ಇಲ್ಲಿ, ಅವ್ರನ್ನೂ ಕೇಳೋಣ, ಅದ್ರ ಬಗ್ಗೆ ನಾವು ಅವ್ರಿಗೂ ಮಾತಾಡೋಣ. ಅವ್ರ ಹೆಸರು ಅಂತ ಕೇಳೋಣ. ಏನು ಇಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ಬಗ್ಗೆ ಅವ್ರು ಕೇಳಬೇಕು, ಅದು ಕೂಡ ಬಂದಿದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು ಗೊತ್ತಾಗಲಿಲ್ಲ, ದಯಮಾಡಿ ಐಡಿಯಾ ಕೊಡ್ತಾರೆ. ಐಡಿಯಾ ಕೊಡ್ತಾರೆ. ಇಲ್ಲ ಐಡಿಯಾ ಕೊಡಿ, ಯಾಕಂದ್ರೆ ನಾವು ಮಾಡಿದ ಉದ್ದೇಶ ಅಲ್ಲ, ಸರ್ಕಾರದವ್ರು ಮಾಡಿದಂಥದ್ದು. ದಯಮಾಡಿ ಐಡಿಯಾ ಕೊಡಿ, ಐಡಿಯಾ ಕೊಡಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ನಾರಾಯಣಗೌಡರಿಗೆ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಈಗ ನೋಡಿ ಈಗ ತಾಲೂಕು ಪಂಚಾಯತಿ ಏನು ಸಹಾಯಕ ನಿರ್ದೇಶಕರಾದಂಥ ಸರ್ ಬಸವರಾಜ್ ಮುನ್ನೋಳಿ ಸರ್ ಅವರು ಬಂದಿದ್ದಾರೆ. ಸರ್ ಇಷ್ಟೇ ಒಂದು ಏನು ವಿಷಯ ಆಗಿದೆ ಅನ್ನೋದು ತಮಗೆ ಸ್ಪಷ್ಟವಾಗಿ ಮೊದಲು ವಿವರಣೆಯನ್ನು ಕೊಡ್ತೀವಿ. PD ಅವ್ರು ಇನ್ನೂ ಬಂದಿಲ್ಲ ಸರ್, ನಾವು ಒಳಗಡೆ ಹೋಗ್ಬೇಕು, ಮೊದಲು ಮಾಹಿತಿ ಕೊಡ್ಬೇಕಂತ PD ಅವ್ರನ್ನೂ ಕಳಿಸಿದ್ರು ಭಾಳ ಒಳ್ಳೆಯದಾಗಿದೆ. ಸಚಿನ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಸೌಂಡ್ ಎಲ್ಲಿವರೆಗೆ ಹೋರಾಟ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಇದು
ಆಗಮಿಸಿದಂಥ ಸಹಾಯಕ ನಿರ್ದೇಶಕರು ತಾಲೂಕು ಪಂಚಾಯಿತಿ ರಘುಕೈ ಬನಟ್ಟಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬನ್ನಿ ಸರ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಇವಾಗ ನೋಡಿ ಸರ್, ನಮ್ಮ ಬಿಡಿಯವರು ಇದ್ದಾರೆ. ನಾವು ಕೂಡ ತಾಲೂಕು ಪಂಚಾಯತಿ ಅದನ್ನು ವಿವರಣೆ ಮಾಡ್ತೀವಿ ಸರ್. ಹೇಳ್ತೀವಿ ಸರ್, ಎಲ್ಲವೂ ಪೂರ್ತಿಯಾಗಿ ನಿಮ್ಮ ಏನಿದೆ ಗಮನಿಯನ್ನು ನಾವು ಗಮನ ಕೊಡ್ತೀವಿ. ಈಗ ಅದ್ರ ಬಗ್ಗೆ ನಮ್ಮ ವಿಡಿಯೋ ಇದೇ ಮಾಡಿದ್ರಾಗ ನಿಮ್ದು ಕೊಡ್ತೀರೇನ್ರಿ ರೇಟ್? ನಿಮ್ದು ಹಾಕಿರೇನ್ರಿ? ನಿಮ್ದು ಹಾಕಿರಿ? ಕೊಡ್ರಿ ಚಂದ. ನಮಸ್ಕಾರ ಎಲ್ಲ ಹೊಸಂಗಿ ಗ್ರಾಮಸ್ಥರಿಗೆ. ಏನಾಗಿದೆಪ್ಪ ಅಂದ್ರೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ರಘುಕೈ ಬನಟ್ಟಿ ತಾಲೂಕಿನ ಹಸಂಗಿ ಗ್ರಾಮದಲ್ಲಿ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲಾತಿಗಳನ್ನು ನಾವು ತೆಗೆದು ನೋಡಿದಾಗ ಇಲ್ಲಿರ್ತಕ್ಕಂಥ PDO ಸಾಹೇಬರು ನಮಗೆ ಸರಿಯಾದ ರೆಸ್ಪಾನ್ಸ್ ಮಾಡಲಿಲ್ಲ. ಮೊನ್ನೆ ನಾವು ಮಾಹಿತಿ ಹಾಕಿದಾಗ ಕೇಳಿದಾಗಾದರೂ ಅವಾಗೂ ರೆಸ್ಪಾನ್ಸ್ ಮಾಡಲಿಲ್ಲ. ಹೀಗಾಗಿ ನಾವು ಮೊನ್ನೆ ನೇರವಾಗಿಯೇ ಬಂದ್ವಿ. ಒಂದಿನ ಯಾವತ್ತೂ ಶನಿವಾರ ದಿನ ಬಂದು ನಾವು ಕೇಳಿದಾಗ ಅಲ್ಲಿ ಇರ್ತಕ್ಕಂಥವ್ರು ಕೆಲವೊಬ್ರು ಅಲ್ಲಿ ಸದಸ್ಯನೂ ಅಲ್ಲ ಏನೂ ಅಲ್ಲ, ಅವರು ಇರ್ತಕ್ಕಂಥ ಗುತ್ತಿಗೆದಾರ ಏನ್ ಮಾಡಕತ್ತಿದ್ರು, ಅಲ್ಲಿ ನಮ್ಮಲ್ಲಿ ದಬ್ಬಾಳಿಕೆಯನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಅವರು ನಾವು ಕೇಳಕ್ ಬಂದಿರೋದೇನು, ನಾವು ನಮ್ಮ ಮನೆ ಕೆಲಸಕ್ಕೋಸ್ಕರ ಬಂದಿರೋದು ನಾವು ಹಾಸಂಗಿ ಏನು ಆಶ್ರಯ ಯೋಜನೆ ಪ್ಲಾಟ್ ಇದೆಯಲ್ಲ, ಅಲ್ಲಿ ರಸ್ತೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಹೋಗಕ್ಕೆ ಸಂಜೆ ಟೈಮ್ ಹೋಗೋದಕ್ಕೆ ಆಗಂಗಿಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಸಂಜೆ ಟೈಮ್ 7 ಗಂಟೆಗೆ ಹೆಣ್ಮಕ್ಳು ಹೋಗ್ಬೇಕಂದ್ರೆ ಅಲ್ಲಿ ಒಬ್ಬರೇ ಹೋಗಕ್ಕಾಗಲ್ಲ. ಗಿಡಗಂಟೆ ನಾವೇ ರಸ್ತೆ ಇಲ್ಲ, ಕರೆಂಟ್ ಇಲ್ಲ. ಹೀಗಾಗಿ ನಾವು ಅದಕ್ಕೆ ಪ್ರಶ್ನೆ ಮಾಡಕ್ ಹೋದ್ರೆ ಇವ್ರೇನಂದ್ರು, ಇಲ್ಲ ಅದು ನಮ್ಗೆ ಸಂಬಂಧ ಬರಂಗಿಲ್ಲ ಅಂದ್ರೆ, ಇಲ್ಲ ಅದು ಮಾಡ್ತೀವಿ ಅಂತಿದ್ರು ನಾವು ಒಪ್ಕೋತಿದ್ವಿ, ಮಾಡ್ತೀವಿ ಅಥವಾ ಮಾಡಂಗಿಲ್ಲ, ಏನೋ ಒಂದು ಹೇಳಿದ್ರೆ ನಾವು ಹೋಗ್ತಿದ್ವಿ. ಅವಾಗ ಏನಂದ್ರೆ ರೀತಿ ಅಲ್ಲಿ ಇರ್ತಕ್ಕಂಥವ್ರು ಕೆಲವೊಂದಿಷ್ಟು ಮೆಂಬರ್ ಏನವರು ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಇನ್ನೊಂದು ರೂಲ್ಸ್ ಇದೆ, ಏನು ಹೆಣ್ಣು ಮಕ್ಕಳನ್ನು ಸದಸ್ಯರಾದ್ರೆ ಗಂಡು ಮಕ್ಕಳು ಏನೋ ಮಾತಾಡಬಾರ್ದಾನೆ. ಯಾಕಂದ್ರೆ ಏನೋ ಒಂದು ನಾವು ವಿಚಾರಣೆ ಮಾಡ್ಬೇಕಾದ್ರೆ ಇಲ್ಲಿ ನಮಗೆ ಅಭಿವೃದ್ಧಿ ಅಧಿಕಾರಿಗಳು ಅಂತ ಇರ್ತಾರೆ, ಅವ್ರು ಮಾತಾಡ್ಬೇಕು. ನಮ್ಗೆ ಏನೋ ಒಂದು ಯಾರೋ ಸಾರ್ವಜನಿಕರನ್ನು ಬಂದು ಒಂದು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಸರಿಯಾದ ರೆಸ್ಪಾನ್ಸ್ ಮಾಡಬೇಕು. ಅಭಿವೃದ್ಧಿ ಅಧಿಕಾರಿಗಳು ಅವತ್ತು ಏನಾಯ್ತಂದ್ರೆ ಅವತ್ತು ತಲೆ ಕೈ ಎತ್ಕೊಂಡು ಕೂತ್ಬಿಟ್ರು. ಅವ್ರು ಏನಪ್ಪ ಏನಾಯ್ತು ಇವತ್ತು ಅಂತ ಹೇಳ್ತಿಕೊಂಡು ಅಲ್ಲಿ ಮಾತಾಡಿದವರನ್ನೇ ಬೇರೆ. ಯಾಕಂದ್ರೆ ನಾವು ಕೇಳ್ತಾ ಇರೋ ಪ್ರಶ್ನೆಗೆ ಬೇರೆದವ್ರು ಉತ್ತರ ಕೊಡ್ತಾ ಇದಾರೆ ಅಲ್ಲಿ. ಯಾಕೆ ಇಲ್ಲಿ ಇರ್ತಕ್ಕಂಥ PDO ಏನು ಸಂಬಂಧ ಇಲ್ವಾ ಅಥವಾ ಏನ್ ಗೊತ್ತಿಲ್ವಾ ಅಥವಾ ಏನಂತ ಅರ್ಥ ಆಗ್ಲಿಲ್ವ ನಮಗೆ. ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಭೀಮ ಆರ್ಮಿ ವತಿಯಿಂದ ಇವತ್ತು ನಾವು ಒಂದು ಪ್ರತಿಭಟನೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ನಾವು ಎಲ್ಲ ರಕ್ಷಣಾ ತಾಲೂಕು ಹಾಗೂ ಹಾಸಂಗಿ ಗ್ರಾಮಸ್ಥರು ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಸರಿಯಾದ ರಸ್ತೆ ಕಲ್ಪಿಸಿಕೊಡ್ಬೇಕು. ಆಮೇಲೆ ಏನ್ ಬಿಲ್ ತೆಗೆದಿದ್ದಾರಲ್ಲ, ಸರಿಯಾಗಿ ಒಂದು ಕಾಂಪೌಂಡ್ ಮಾಡಿದ್ದೀನಿ, ಟಾಯ್ಲೆಟ್ ಬಾತ್ರೂಮ್ ಕಳಿಸಿದ್ದೀನಿ ಅಂತ ಇಟ್ಕೊಂಡು ಇವ್ರು ಎಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ. ಹೆಸರಿಗೆ ಇವರು ಬಿಲ್ ತಗೊಳ್ಳುವಂತ ಕೆಲಸ ಮಾಡಿದ್ದಾರೆ. ಇಲ್ಲೇ ನೋಡ್ಬೇಕು, ಇಲ್ಲಿ ಬಸವಣ್ಣನ ಗುಡಿ ಹತ್ರ ಒಂದೇನು ಶೌಚಾಲಯ ನಿರ್ಮಿಸಿದಾರೆ ಇವರು. ಹಳೆ ಶೌಚಾಲಯಕ್ಕೆ ಇವ್ರು ಏನ್ ಮಾಡಿದ್ದಾರೆ, ಗಿಲಾಯಿ ಆಮೇಲೆ ಪೇಂಟ್ ಹಚ್ಕೊಂಡು ಅದನ್ನ ಬಿಲ್ ತೆಗೆದಿದ್ದಾರೆ ಇವರು. ಅದು ಒಂದಾಯ್ತು. ಆಮೇಲೆ ಕಾಂಪೌಂಡ್ ಬಿಲ್ ತೆಗೆದಿದ್ದಾರೆ 5,50,000 ರೂಪಾಯಿ. ಅಲ್ಲಿ ಯಾವುದೇ ರೀತಿ ಕಾಂಪೌಂಡ್ ಇಲ್ಲ. ಮೊದಲಿಗೆ ಕಾಂಪೌಂಡ್ ಏನಾಗಿದೆ, ಅಲ್ಲಿ 4 ಫೂಟ್ ಆಲ್ರೆಡಿ ಇದೆ ಅದು ಫಸ್ಟಿಗೆ. ಆ 4 ಫೂಟ್ ಮಾಡಿ ಏನ್ ಮಾಡಿದ್ದಾರೆ, ಒಂದ್ 2 ಫೂಟ್ ಅಂದ್ರೆ ಒಂದ್ 2 ಲೈನ್ ಗೋಡಿ ಹತ್ಕೊಂಡು ಅದು ಬಿಲ್ ತಗೊಂಡಿದ್ದಾರೆ ಇವರು. ಹೀಗಾಗಿ ಅದನ್ನೆಲ್ಲ ಪ್ರಶ್ನೆ ಇವಾಗ ನಾವು ಇವರೊಂದು ಲಾಸ್ಟ್ ಟೈಮ್ ಮಾಹಿತಿ ಹಾಕಿದಾಗ ಮಾಹಿತಿ ಕೂಡ ನಾವು ಕೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ಬಿಲ್ ತಕೊಂಡು ಈಗ ನಾವು ಎಲ್ಲೆಲ್ಲಿ ಬಿಲ್ ತಕೊಂಡಿದ್ದೀನಿ ಅಂದಿದ್ದಾರೆ, ಅದನ್ನೆಲ್ಲ ತೆಗೆದಿದ್ದೀವಿ ನಾವು. ತೆಗೆದು ನಾವು ಇವ್ರು ಏನೇನು ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ನಾವು ಹೋಗಿ ನೋಡಿದ್ರೆ ಅಲ್ಲಿ ಏನು ಹೇಳಷ್ಟು ಅಭಿವೃದ್ಧಿ ಆಗಿಲ್ಲ. ಕೆಲವೊಂದ್ ಕಡೆ ಗಟ್ರು ಆಗಿದೆ ಅಂದಿದ್ದಾರೆ, ಗಟ್ರು ಇಲ್ಲ. ಹೀಗಾಗಿ ನಾವು ಆ ರೀತಿ ಇವತ್ತು ಒಂದು ಅವರಿಗೆ ಈ ಮೂಲಕ ನಾವೊಂದು ಮನವಿ ಕೊಡ್ಬೇಕಂತ ಹೇಳ್ತಿಕೊಂಡು ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ನಾವೆಲ್ಲ ಭೀಮ್ ಆರ್ಮಿ ವತಿಯಿಂದ ಇವತ್ತು ಮನವಿಯನ್ನು ಸಲ್ಲಿಸಕ್ ಬಂದಿದ್ವಿ. ಇಲ್ಲಿ ಸಂತೋಷ ಮಾತಾಡ್ತಾರೆ.
ಇದು ನಿಜವಾಗ್ಲೂ ಎಲ್ಲ ಗ್ರಾಮಕರೇ ಒಳ್ಳೇದಾಗಬೇಕಂತ ಹೇಳಿ ನಾವು ಶನಿವಾರ ಬಂದು ಕೇಳಿದಾಗ ಸ್ವಲ್ಪ ಏನು ಅವರ ಅಧಿಕಾರದ ದರ್ಪವನ್ನು ಮೆರೆದ್ರು ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬಂತು. ಕಾರಣ ಏನಂದರೆ ಒಬ್ಬ ಸ್ಥಳೀಯ ಯುವರಾಜ್ ಪಾಟೀಲ್ ಅನ್ನುವ ಸ್ಥಳೀಯ ಆಸಂಗಿ ಗ್ರಾಮದಲ್ಲಿರುವಂಥ ಒಬ್ಬ ಸ್ಥಳೀಯ ಆ ಯುವಕರಿಗೆ ನೀವು ಸ್ಥಳೀಯ ಅಲ್ಲ ಚಡ್ಡಿ ಹಾಕೊಂಡು ಬರಬಾರ್ದು ಅಂತ ಹೇಳುವಂಥ ಮಾತು, ನೀವು ಸ್ಥಳೀಯ ಅಲ್ಲ ಅಂತ ಓಟನ್ನು ಹಾಕುವಂಥವ್ನು ಇಲ್ಲೇ ಅವ್ನು ದುಡ್ಯಾಕಂತ ಹೇಳ್ಬೇಕಾದಂತಾನು ಓಟ್ ಹಾಕೋನಿಲ್ಲೇ. ಆ ಒಂದು ಕೆಲವೊಂದು ಉತ್ತರಗಳನ್ನ ಇವ್ರ ಕಡೆ ನೀಡುವಂಥ ಉತ್ತರ ಇದ್ದಿದ್ದಿಲ್ಲ ಇದ್ರೆ ಅವ್ರಿಗೆ ಏನು ಇಲ್ಲ ಸಂಬಳ ನಮಗಿರ್ಲಿ ಕೆಲಸ ನಮಗೆ ಬೇಡ ಅಂತ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ದಯಮಾಡಿ ಸರ್, ಇದು ನಿಮ್ಮ ಮೇಲಧಿಕಾರಿಗಳಿಗೆ ಆಲ್ರೆಡಿ ನಾವು ಶಶಿಧರ್ ಸರ್ ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದೀವಿ. ನೀವು ಬಂದಿದ್ದೀರಾ, ನಿಮ್ಮ ಸಮ್ಮುಖದಲ್ಲಿ ಏನು ಗ್ರಾಮ ಪಂಚಾಯತಿ ಆಸಂಗಿ ಗ್ರಾಮ ಪಂಚಾಯತಿಯಲ್ಲಿ ಆದಂತ ಏನು ಬೆಳವಣಿಗೆ ಇದೆ, ಏನು ಭ್ರಷ್ಟಾಚಾರ ಎಸಗಿದಾರೋ ಅದ್ರ ಬಗ್ಗೆ ತನಿಖೆ ಮಾಡಿ ಶೀಘ್ರವಾಗಿ ಏನೇನು ಕಾಮಗಾರಿ ಮಾಡಿದಾರೋ ಆ ಕಾಮಗಾರಿಗಳನ್ನ ಸರಿಪಡಿಸಬೇಕು. ಇಲ್ಲವಾದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಮ್ಮುಖದಲ್ಲಿ ಹೇಳ್ತಾ ಇದೀವಿ, ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಕ್ ಬಂದ್ರು ಸರ್, ಆದ್ರೂ ಕೂಡ ಇರ್ಲಿ ಅಂತ ನಾವು ನೋಡಿ, ಅವರು ನಮ್ಮ ಅಂತಂಬರಿದ್ದಂಗೆ ಏನು ಹಲ್ಲೆ ಮಾಡಕ್ ಬಂದ್ರು ಅಂತ ಹೇಳಿ ಗಪ್ಪ ಅದನ್ನು ಅದ್ರ ಒಂದು ಹೇಳ್ತೀವಿ ಸರ್, ಮುಂದಿನ ದಿನಮಾನದಲ್ಲಿ ನಮ್ಮ ಆಸಂಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕು. ಅದೊಂದು ತಮ್ಮ ಕಡೆ ಕೇಳ್ಕೊತಾ ಇದೀವಿ, ದಯಮಾಡಿ ಮಾಡಿ. ಇಲ್ಲವಾದ್ರೆ ಎಲ್ಲ ಯುವಕರು ಕೂಡ ನಾವು ಗಾಂಧೀಜಿ ತತ್ವನೂ ಗೊತ್ತು ಮತ್ತು ಭಗತ್ ಸಿಂಗ್ನ ಹೋರಾಟನೂ ಗೊತ್ತು, ಅದಕ್ಕೂ ನಾವು ಎರಡಕ್ಕೂ ರೆಡಿ ಇದೀವಿ ಸರ್. ಕೈ ಮುಗಿದು ಹೇಳ್ತೀವಿ, ದಯವಿಟ್ಟು ಮುಂದಿನ ದಿನಮಾನಗಳೇ ಎಲ್ಲ ಕೆಲಸವನ್ನ ಮಾಡ್ತಾ ಹೇಳ್ತಾ ಒಂದು ಮನವಿ, ಏನು ಮನವಿ ಇದೆಯೋ ಮಾದೇವ್ ಗಾಯಕವಾಡ್ ಅವರು ಓದಿರ್ತಾರೆ. ನಾ ಇದ ಶನಿವಾರ ಬಂದಿದ್ರಿ ಕೇಳಾಕ ಏನ್ ಕೇಳಾಕ ಪಂಚಾಯತಿನ ಮಾಸ್ರಾಪುಲಕ ಹೋಗಕ್ ಹಾದಿ ಯಾವ್ದ್ರಿ ಅದಕ್ಕೆ ಕರೆಂಟ್ ಎಲ್ಲಿ ಜತಂಕ ಕೇಳಾಕ್ ಬಂದಿದ್ದು. ಕೇಳಾಕ್ ಬಂದಿದ್ರೆ ನೀ ಕೇಳುವಂಗಿಲ್ಲ ಅಂತಂದ್ರ ನೀ ಮೂಲತ ಇಲ್ಲ ಮಲ್ಲ ನೀ ಕೇಳಬೇಡ ಅಂದ್ರೆ ನಾ ಹುಟ್ಟಿ ಬೆಳೆದ್ರೆ ಇಲ್ಲೇ ನಂದು ಇಲ್ಲೇ ಶಾಲೆ ಐತಿ, ನಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ನಾ 30 ವರ್ಷ ಆಯ್ತು ಇಲ್ಲೇ ವಾಸದಿಲ್ಲ, ನಾನು ಓಟ್ ರೈಡು ಇಲ್ಲೇ ಐತಿ. ಆಮೇಲೆ ಪಿ ಡಿ ಅವ್ರಿಗೆ ಕೇಳಾಕ್ ಬಂದ್ರೆ ಪಿ ಡಿ ಅವ್ರು ಬಿಟ್ಟಂದ್ರೆ ಯಾರು ಶಂಕನವ್ರು ಅವ್ರ ಅಧ್ಯಕ್ಷರದಾರ ಅವ್ರು ಬಂದ್ರಿ ಏನಂತಾರು ನೀವು ಸಂಬಂಧ ಇಲ್ಲ ಕೇಳಬೇಡ ಅಂತ. ಅದಕ್ಕೆ ನಾ ಎಲ್ಲೇ ಒಂದು ಗೊತ್ತಾಗತ್ತು. ಮತ್ತೆ ನನ್ನ ಅರ್ಜೆಂಟ್ ಆಗಿದ್ರೆ ನನ್ನ ಇದಕ್ರಿ ಆಶ್ರಯ ಪ್ಲಾಟ್ ಇದ್ದಿದ್ರೆ ನನ್ಗೆ ಕರೆಂಟ್ ಇದ್ರೆ ಹೋಗಾಕ ನೈಟ್ ಹೋಗ್ಬೇಕಂದ್ರೆ ಆ ರೋಡ್ ಯಾವ್ದು ಅನ್ನೋದು ಗೊತ್ತಿಲ್ಲ. ಒಬ್ರಿಗೆ ಕೇಳಿದ್ರೆ ಒಂದು ಬೇರೆ ರೋಡ್ ತೋರಿಸ್ತಾರೆ. ಆ ರೋಡ್ ಯಾವ್ದ ಮತ್ತೆ ಆ ರೋಡಿಗೆ ಕರೆಂಟ್ ವ್ಯವಸ್ಥೆ ಆಗ್ಬೇಕು. ಅವ್ರು ಕೊಡ್ತಾ ಇರುವಂತ ಮನವಿ ಅದಕ್ಕೆ ರಿಸೀವ್ ಕೊಡ್ಬೇಕು ಸರ್. ಆಮೇಲೆ ಮಾದೇವ್ ಗಾಯಕವಾಡ್ ಅವರು ಅವ್ರು ಕೊಡ್ತಾರೆ ಮನವಿ ಪತ್ರ ಕೊಡಿಲ್ಲ ಹೇಳದ ಅವ್ರು ನೀವು ಕೊಡೋದು ಹೇಳಿ ಮುಂದೆ ಹೇಳ್ಕೊಡ್ತೀನಿ. ಸ್ವಲ್ಪ ಹಿಂದೆ ಬರ್ರಿ, ಲೈವ್ ನಾನು ಲೈವ್ ಆಗ್ತದೆ ಸರಿ. ಹಾಂ ಇದ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಕೊಡುವಂಥ ಮಾಹಿತಿ ಅವ್ರಿಗೆ ಓದಿ ಕೊಟ್ಬಿಡ್ರಿ. ಒಂದೇ ನಿಮಿಷ ಸರ್. ಜೋರ್ಲೆ ಹೇಳ್ರಿ ತಡ್ರಿ. ತರ್ರಿ ಒಂದು ಸ್ವಲ್ಪ ಜೋರ್ಲೆ ಹೇಳ್ರಿ. ಮನವಿ ಏನಪ್ಪಾ ಅಂದ್ರೆ ರತ್ನಮಂಡಿ ತಾಲೂಕಿನ ಆಸಿಂಗ್ ಗ್ರಾಮದಾಗ ಒಂದಷ್ಟು ಕಾಮಗಾರಿ ಆಗ್ಯಾವು. ಅದು ಹೆಂಗಾಗ್ಯಾವ ಅಂತಂದ್ರೆ ಪಂಚಾಯತಿ ಅಂತಂದ್ರೆ ಗ್ರಾಮದ ಅಭಿವೃದ್ಧಿ ಕೇಂದ್ರ ಅಂತಂದ್ರೆ ಅಲ್ಲೊಬ್ಬರು ಮುಖ್ಯಸ್ಥರು ಇರ್ತಾರೆ. ಚಾಲೂ ಮಾಡ್ರಿ, ಮೈಕ್ ಚಾಲೂ ಮಾಡಿ, ಕೇಳಿಸ್ವಾತತ್ತ ಅವ್ರಿಗೆ ಚಾಲೂ ಮಾಡ್ರಿ, ಕೇಳಿಸ್ವಾತ ತೋರಿ ಮೈಕ್ನಾಗ ತೋರಿ. ಹಾಂ ನೀವು ಹಿಂಗೆ ಸರ್ರಿ, ಸರು ಹಿಂಗೆ ಸರ್ರಿ, ಬಿಸಿಲ ಸರು ಹಿಂಗೆ ಸರ್ಲಿ, ನೀವು ಸರ್ರಿ ಹೇಳಿ ಜೋರಾಗಿ ಅವ್ರಿಗೆ ಕೇಳಿಸ್ವಾತು ಹೇಳ್ರಿ ಏನು ಬರ್ದಾನೆ. ಆಸಂಗಿ ಗ್ರಾಮ ಪಂಚಾಯತಿಲಿ ಕೆಲವೊಂದು ಕಾಮಗಾರಿ ಆಗ್ಯಾವು. ಅವು ಹೆಂಗಾಗ್ಯಾವಪ್ಪ ಅಂದ್ರೆ ಕಳಪೆ ಆಗ್ಯಾವ.
ಕೆಲವೊಬ್ರು ಆಗಿದಾವ ಅಂತ ಹೇಳ್ತಾರೆ, ಕೆಲವರು ಇನ್ನೂ ಆಗ್ಬೇಕಂತ ಹೇಳ್ತಾರೆ, ಕೆಲವೊಬ್ರು ಆಗಿದ್ರು ಅವು ಏನಪ್ಪ ಅಂದ್ರೆ ಅರ್ಧಕ್ಕೆ ನಿಂತ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೆಲವೊಂದು ಕಡೆ ಪರಿಶೀಲನೆ ಮಾಡಿದ್ವಿ. ಈಗಾಗಲೇ ಇದ್ರ ಬಗ್ಗೆ PDO ಸರ್ಗೂ ಹೇಳಿದ್ವಿ, ಅವರು ಗಮನ ತಗೊಂಡಾರ. ಬಟ್ ಗಮನಕ್ಕೆ ತಗೊಂಡ್ರು ಅದಕ್ಕೆ ಸ್ವಲ್ಪ ಕಾರ್ಯ ಮಾಡ್ಬೇಕಾಗಿತ್ತು. ಆಮೇಲೆ ಮೊನ್ನೆ ಶನಿವಾರ ಒಂದು ಘಟನೆ ಆಯಿತು. ಈಗಾಗಲೇ ಅವರು ನಮ್ಮ ದಿಲೀಪ್ ಅವ್ರು ಹೇಳ್ಯಾರ. ಈಗ ನಮ್ದು ಏನಪ್ಪಾ ಅಂದ್ರೆ ಕಳಪೆ ಗುಣಮಟ್ಟದ ಕಾಮಗಾರಿಗಳೆಲ್ಲ ಅವ್ಯವಹಾರ, ಆಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗೈತಿ. ಅದ್ರ ಬಗ್ಗೆ ಏನ್ ಬೇಕನ್ನೋ ಎಲ್ಲ ಕಡೆ ಅದಾವು. ಆಮೇಲೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ ನಮ್ಮ PDO ಸಾಹೇಬರು ಅಂದ್ರೆ ಒಬ್ಬಗ ಗ್ರಾಮಸ್ಥ ಏನೋ ಒಂದು ತನ್ನ ಸಮಸ್ಯೆ ಕೇಳಕ್ ಬಂದಿರ್ತಾರ ಅಂದ ಬಳಿಕ ಅವರಿಗೆ ಸರಿಯಾಗಿ ಸ್ಪಂದನೆ ಕೊಟ್ಟು ಈ ಸಮಸ್ಯೆ ಹೀಗಿತ್ತು ಅಂದ್ರೆ ಕೇಳಬೇಕು, ಕೇಳಿಕೆಯಿಂದ ಅದಕ್ಕೆ ಅವರು ಉತ್ತರ ಕೊಡಬೇಕು. ಅದು ಬಿಟ್ಕೊಟ್ಟು ಇನ್ನೊಬ್ಬರು ಬೇರೆದವರು ಅಲ್ಲಿ ಸದಸ್ಯರಾಗಲಿ ಅಥವಾ ಸದಸ್ಯರೇತರಾಗಲಿ ಅಥವಾ ಸದಸ್ಯರ ಪತಿಯರಾಯರಾಗಲಿ ಅವ್ರು ಬಂದು ಕೇಳೋದು ಇರೋದಿಲ್ಲ. ಸದಸ್ಯರ ಬಿಟ್ಟು ಅವ್ರು ಬಂದು ಕೇಳ್ಬೋದು, ಅವ್ರು ಹೇಳ್ಬೋದು, ಅದೇನು ಸಮಸ್ಯೆ ಐತೆ ಅವ್ರು ಕೇಳ್ಕೊಬೋದು, ಹೇಳ್ಕೊಬೋದು. ಇಲ್ಲಿ ನಮ್ದು ಏನಪ್ಪಾ ಅಂತಂದ್ರೆ ಮನವಿ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಬಕಬಂಡಿ ತಾಲೂಕಿನ ಆಸಂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಳಪೆ ಕಾಮಗಾರಿಗಳ ಅವ್ಯವಹಾರ ಮತ್ತು ಭ್ರಷ್ಟಾಚಾರಗಳ ತನಿಖೆ ಮತ್ತು ಅಧಿಕಾರ ದುರುಪಯೋಗಪಡಿಸಿಕೊಂಡ PDO ಸಾಹೇಬರು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸುತ್ತೆ. ಯಾಕಪ್ಪ ಅಂತಂದ್ರೆ 2023-24 ಸಾಲಿನೊಳಗೆ 15 ಹಣಕಾಸು ಯೋಜನೆಯೊಳಗೆ ಸಾಕಷ್ಟು ಏನಾಗಪ್ಪ ಅಂತಂದ್ರೆ ಕಾಮಗಾರಿ ಆಗ್ಯಾವ, ಮಾಡ್ಯಾರು. ಅದು ಹೆಂಗ್ ಮಾಡ್ಯಾರಪ್ಪ ಅಂತಂದ್ರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರು ಅಧಿಕಾರಿಗಳನ್ನ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿಕೆಯಿಂದ ಅದಕ್ಕೆ ಏನು ಎಸ್ಟಿಮೇಟ್ ಆಗ್ತೈತಿ ಅದನ್ನೆಲ್ಲ ನೋಡ್ಬೇಕಾಗಿತ್ತು. ಅದು ನೋಡ್ಯಾರೆಲ್ಲ ಗೊತ್ತಿಲ್ಲ. ಆದರೂ ನಮ್ಮ ಗಮನಕ್ಕೆ ಬಂದದ್ದು ಇಲ್ಲಿ ನಮ್ಮ ಆಸಂಗಿ ಗ್ರಾಮದ SWM ಘಟಕ ಕೆಲಸ ಆಗಿಲ್ಲ ಮಾತ್ರ ಆಗೈತಿ. ಆಮೇಲೆ ಇನ್ನೊಂದು ಇಲ್ಲಿ ಆಸಂಗಿ ಗ್ರಾಮದ ಗುಡ್ಡದ ಏರಿಯಾ SC/ST ಕಾಲನಿ ಮಹಿಳೆಯರ ಸಾರ್ವಜನಿಕ ಶೌಚಾಲಯ ದುರಸ್ತಿಗಾಗಿ ಅಲ್ಲಿಯೂ ಬಿಲ್ ಆಗೈತಿ. ಆದ್ರೆ ಅದು ಹೆಂಗಾಗಿತ್ತು ಅಂದ್ರೆ ನಾವು ನೋಡಿದ್ದೇವೆ. ಅದು ಹೆಂಗಾಗಿತ್ತು ಅಂದ್ರೆ ಕಾಮಗಾರಿ ಮಾತ್ರ ಕಳಪೆ ಆಗೈತಿ. ಆಮೇಲೆ ಅದ ಹಣಕಾಸು ಯೋಜನೆ ಮತ್ತೊಂದು ಆಸಂಗಿ ಗ್ರಾಮದ ಸಾಲೋನಿ ಹತ್ತಿರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಯ ಜನರ ಸಾಮೂಹಿಕ ಶೌಚಾಲಯ ಕೋಣೆಗಳ ಕಟ್ಟಡ ನಿರ್ಮಾಣ. ಅದೇನಿದ್ದು ನಮಗೆ ಗೊತ್ತಿಲ್ಲ. ಆದ್ರೆ ಒಂದು ಸಾಲೋನಿಗಳ ಒಂದು ಪಾಯ್ಕಾನಿ ನೋಡಿ ಶೌಚಾಲಯ ಐತಿ. ಅದು ಅದು ಇನ್ನೊಂದು ಗೊತ್ತಾಗಿಲ್ಲ ನಮ್ಗೆ. ಆದ್ರೂ ಅಲ್ಲಿ ಬಿಲ್ ಆಗೈತಿ. ಆದ್ರೆ ನಾವು ಅದನ್ನ ನೋಡ್ಕೊಂಡು ಅದನ್ನ ತಿಳ್ಕೊಂಡು ಕಾಮಗಾರಿ ಮಾತ್ರ ಮತ್ತೆ ಅದೇ ತರ ಕಳಪೆ ಮಟ್ಟದಲ್ಲಿ. ಆಮೇಲೆ ಇನ್ನೊಂದು ಲಂಡನ್ ಹಾಳ ಅಂದ್ರೆ ಇಲ್ಲಿ ಮಾಗಡಿ ಸರ್ಕಲ್ ಹತ್ರ ಬಂದಿಲ್ಲ. ಅಲ್ಲಿ ಈಗಾಗಲೇ 2021-22 ಇಸ್ವಿಯೊಳಗೆ ಒಂದು ಸಾರಿ ಕಟ್ಟಡ ಆಗೈತಿ. ಈಗ ಮತ್ತೆ 2023-24 ಸಾಲ ಮತ್ತೊಂದು ಕಟ್ಟಡ ಆಗೈತಿ. ನಾವೇನ್ ತಿಳ್ಕೊಬೇಕು? ಆಮೇಲೆ ಇನ್ನೊಂದು ನಮ್ಮ ನರೇಗಾ ಯೋಜನೆ ಒಳಗೆ ಕೆಲವೊಂದಿಷ್ಟು ಸಾಕಷ್ಟು ಏನಾಗಪ್ಪ ಅಂತಂದ್ರೆ ದುರುಪಯೋಗ ಏನಾಗ್ಯಾವ ಅಂದ್ರೆ ಇಲ್ಲಿ ಆಸಂಗಿ ಗ್ರಾಮದ ಮಾದರಿ ಪ್ರಾಥಮಿಕ ಶಾಲೆಯ ಶೌಚಾಲಯ ನಿರ್ಮಾಣ. ಇಲ್ಲೇ ನಾವು ಕಲ್ತಿರುವಂತ ಸ್ಕೂಲ್ ಇದೇ ಶಾಲೆ ಒಳಗನ ಒಂದು ಶೌಚಾಲಯ ನಿರ್ಮಾಣ ಆಗೈತಿ. ಅದು ಯಾವಪ್ಪ ಅಂತಂದ್ರೆ 2022 ಆಗೈತಿ. ಅದಕ್ಕೆ ಬಿಲ್ಲನ್ನು ಆಗೈತಿ. ಆದ್ರೆ ನೀವು ಎಲ್ಲಾರು ನೋಡ್ಬೋದು, ಎಲ್ಲರಿಗೂ ನೋಡೋಕೆ ಅವಕಾಶ ಐತೆ. ಅಲ್ಲಿ ಹೊರಗೆ ಕಾಣಿಸುತ್ತೆ. ಅದಕ್ಕೆ ಮ್ಯಾಲ ನೀರಿನ ಟಾಕಿ ಇರಲಿಲ್ಲ, ಆಮೇಲೆ ಪೈಪು ಇರಲಿಲ್ಲ. ಈ ಒಂದು ತಿಂಗಳ ಹಿಂದೆ ನಾವು ಹೋಗಿ ನಮ್ಮ ಸಾಹೇಬ್ರಿಗೆ ಹೇಳಿದ್ವಿ, ಸರ್ ಹಿಂಗಾಗಿತ್ತು ನೋಡ್ಸಪ್ಪ ತಿಳಿದ್ರು. ಅವತ್ತು ಬಂದು ಪೈಪ್ ಹಾಕಿದ್ರು, ಒಂದು ಟಾಕಿ ಇಡ್ಸಿದ್ರು. ಆದ್ರೆ ಯಾವುದಕ್ಕೆ ಪೈಖಾನಿಗೆ ಒಂದು ಏರ್ ಪೈಪ್ ಬೇಕಲ್ಲ, ವಾಸ ಹೋಗಲ್ಲ. ಈಗ ನೋಡಿ ಶಾಲೆ ಅಂತಂದ್ರೆ ಮಕ್ಕಳು ಇರ್ತಾವೆ, ಗಂಡು ಮಕ್ಕಳು ಅಂತಂದ್ರೆ ಅವು ಏನಾದ್ರು ಮಾಡ್ಬೇಕು, ಎಲ್ಲರೂ ಒಂದು ಹೊರಗೆ ಹೋಗ್ಬೋದು. ಹೆಣ್ಮಕ್ಳಿಗೆ ಶೌಚಾಲಯ ಬೇಕೇ ಬೇಕು. ಅದಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ನಮ್ಮ ಗಮನಕ್ಕೆ ಬಂತು. ಅದೇ ರೀತಿ ಸಾಕಷ್ಟು ಇದಾವೆ. ಇಲ್ಲಿ ಪ್ರಾಥಮಿಕ ಶಾಲೆ ಗುಡ್ಡದ ಐತಿ. ಆಮೇಲೆ ಶಿವಲಿಂಗ್ ಫಕೀರ್ಪುರ್ ಮನೆಯಿಂದ ಅಮಲ್ದೇರಿ ಮನೆಯವರಿಗೆ ಅಲ್ಲೊಂದು ಚರಂಡಿ ನಿರ್ಮಾಣ ಆಗಿತ್ತು 2 ಲಕ್ಷದ. ಅದು ಹೆಂಗಾಗಿತ್ತು ಅಂತಂದ್ರೆ ಅದು 2 ಸೈಡ್ ಆಗಿತ್ತು, 1 ಸೈಡ್ ಐತ್ತು ಅನ್ನೋದು ಗೊತ್ತಾಗಲ್ಲ. ಒಂದೇ ಸೈಡ್ ಆದ್ರೂ ಏನಾಗಿತ್ತು ಅಂದ್ರೆ ಮ್ಯಾಲಿಂದ ಕೆಳಗೆ ಬಂದೈತಿ. ಎಷ್ಟು 50% ಬಂದೈತಿ. ಇನ್ನು 50% ಅಲ್ಲಿ ಗಟ್ರ ಇಲ್ಲ. ನೀವು ಬೇಕಾದ್ರೆ ನೋಡ್ಬೋದು, ಯಾರು ಬೇಕಾದ್ರೆ ಸಾರ್ವಜನಿಕ ಎಲ್ಲರೂ ನೋಡ್ಬೋದು. ಅದಕ್ಕೆ ನಾವು ಲೈವ್ ಆಗಿ ನೋಡಿದ್ದೀವಿ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗಿತ್ತು ಅಂತಂದ್ರೆ ಸರ್ ನಮ್ಮಲ್ಲಿ ಜಮಖಂಡಿ ಮುಖ್ಯ ರಸ್ತೆಯಿಂದ ನದಿಯವರೆಗೆ ಹಳ್ಳ ಹೂಳತ್ತುವುದ್ರ ಎಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆಸಂಗಿ ಗ್ರಾಮದ ಜಮಖಂಡಿ ಮುಖ್ಯ ರಸ್ತೆಯಿಂದ ನದಿಯವರೆಗೆ ಹಳ್ಳ ಹೂಳೆತ್ತುವ ಬಿಲ್ ಆಗಿರುತ್ತದೆ. ಎಲ್ಲಿಂದ ಇದ್ರದು?
ಅಲ್ರಿ ನದಿವರೆಗೆ ಅಂತಂದ್ರೆ ನಮ್ಮ ಕೃಷ್ಣಾ ನದಿ ಸರ್ ಆಗೈತೆ ಅದು. ಆಗೈತಿ ಅದು ನಮಗೆ ಗೊತ್ತಾಗ್ಲಿಲ್ಲ. ಆಯ್ತು ನಿಮ್ಮ ಮನೆ ಫಸ್ಟ್ ಅವ್ರು ಹೇಳ್ರಿ ಆಮೇಲೆ ಇಲ್ಲಿ ಇನ್ನೊಂದು ಏನಾಗತ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಹೂಳೆತ್ತು ಕಾರ್ಯಕ್ರಮಗಳು ಅದು ಆಕ್ಚುಲಿ ಯಾರು ಕೆಲಸ ಮಾಡ್ಬೇಕಂತೇಳಿ ಬಯಸಿರ್ತಾರಲ್ಲ ಅವರು ಕೆಲಸ ಮಾಡ್ಬೇಕಂತ. ಈಗ ನಾವು ಕಂಡು ಬಂದಿರ್ತದೇನಪ್ಪ ಅಂದ್ರೆ ಮೆಷಿನರಿ ಹಾಕಿ ಯೂಸ್ ಮಾಡಿ ಕೆಲವೊಬ್ರಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೋಗಿ ನಿಲ್ಲಿಸಿ ಹಾದಿ ಬೀದಿ ಹೋಗುವಂತಾರ ಕರ್ಕೊಂಡು ನಿಲ್ಲಿಸಿ ಫೋಟೋ ತೆಗೋದು ಮಾಡುವಂತ ಕೆಲಸನೂ ಆಗ್ಯಾವ. ಅದೇನಪ್ಪ ಅಂತಂದ್ರೆ ಅಟೆಂಡೆನ್ಸ್ ಹಾಕ್ಬೇಕಾಗತ್ತೆ. ಅಟೆಂಡೆನ್ಸ್ ಹೆಂಗೆ ಹಾಕ್ಬೇಕಂದ್ರೆ NMMS ಒಂದು ಆ್ಯಪ್ ಬರ್ತೈತಿ. ನೀವು ಆಲ್ರೆಡಿ ಎಲ್ಲರೂ ಮೊಬೈಲ್ದಾಗ ಎಲ್ಲ ಥರ ಆ್ಯಪ್ಗಳು ಯೂಸ್ ಮಾಡ್ತಿರಲ್ಲ, ಹಂಗೆ NMMS ಆ್ಯಪ್ ಅಂತ ಬರುತ್ತೆ. ಅದ್ರೊಳಗೆ ಏನು ಮಾಡ್ಯಾರಪ್ಪ ಅಂದ್ರೆ ಲೈವ್ ಫೋಟೋ ಮತ್ತು ಜಾಬ್ ಕಾರ್ಡ್ ಹೊಂದಿದ ನಿಜವಾದ ಕೂಲಿ ಕಾರ್ಮಿಕರನ್ನು ಸೆರೆ ಹಿಡಿದು ಅಂದ್ರೆ ಅಲ್ಲಿ ನಿಜವಾಗ ಜಾಬ್ ಕಾರ್ಡ್ ಯಾರು ಇರ್ತಾರಲ್ಲ ಅವ್ರನ್ನ ನಿಲ್ಲಿಸಿ ಫೋಟೋ ಹಾಕ್ಬೇಕು. ಅದೇನಾಗಿತ್ತು ಅಂದ್ರೆ ಅಂಥವ್ರು ಹಾಕದೆ ಬೇರೆ ಬೇರೆ ಜನರನ್ನು ನಿಲ್ಲಿಸಿ ಫೋಟೋ ಸೆರೆ ಹಿಡಿದು ಹಾಗೂ ಬೇರೆಯವರ ಹೆಸರನ್ನು NMMS ಆ್ಯಪ್ನಲ್ಲಿ ಅಪ್ಲೋಡ್ ಮಾಡೋದು ಕಂಡು ಬಂದಿರ್ತದೆ. ಇಲ್ಲೇನ್ ಮಾಡ್ತೀರಿ ಇದನ್ನ ಏನ್ ಮಾಡ್ತೀವಿ ಇಲ್ಲಿ ಕಾಲದಾಗ ಗಣಸಕ್ಕೆ ಸೀರೆ ಉಡಿಸಿ ರೊಕ್ಕ ತಗೊಂಡ ಗ್ರಾಮ ಪಂಚಾಯತ್ ನಿಮ್ಗೆ ಗೊತ್ತಿರೋ ನೋಡಿರ್ಬೋದು ನ್ಯೂಸ್ ಒಳಗ ಗಂಡ ಮಕ್ಕಳಿಗೆ ಮ್ಯಾಲ್ ಸೀರೆ ಉಡಿಸಿ ಬಿಲ್ ಹಾಕ್ಸಿದ್ರು. ಅಂಥವು ಗಟ್ಟಿಗಳು ಆಗ್ಯಾವ. ನಮ್ಮಲ್ಲಿ ಅಂತೂ ಆಗಿಲ್ಲ, ನಾನಂತೂ ನೋಡಿಲ್ಲ, ಆಗಿದ್ದವಲ್ಲ ಗೊತ್ತಿಲ್ಲ. ಆದ್ರೆ ನಮಗ್ ಬಂದಿದ್ದು ಇದು. ಅದಕ್ಕೆ ಇದನ್ನ ಸ್ವಲ್ಪ ಸರ್ ಗಮನಿಸ್ಬೇಕು. ಅದಕ್ಕಾಗಿ ಇನ್ನೊಂದು ಸಂವಿಧಾನಬದ್ಧ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಪಾಲಿಸಬೇಕಾದದ್ದು ಎಲ್ಲರ ಜವಾಬ್ದಾರಿ ಇದೆ. ಆಮೇಲೆ ಏನು ಜನರ ವಿರುದ್ಧ ಮಾರಕವಾಗಿರೋ ಅವ್ಯವಹಾರ ಭ್ರಷ್ಟಾಚಾರದಲ್ಲಿ ಮಿಂಗಾಲು ಆಗಿರುವ ಯಾರೇ ಆಗಿದ್ರು ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಸರ್. ಆಮೇಲೆ ನಮ್ಗೆ ಸರ್ ಈಗಾಗಲೇ ನಿಮ್ಗಾದ್ರು ಸರ್ ಹೇಳ್ತೀವಿ, ಈಗೂ ಹೇಳ್ತೀವಿ, ನಿಮ್ದು ಜವಾಬ್ದಾರಿ ಐತ್ರಿ, ಜವಾಬ್ದಾರಿ ತಗೊಂತಿರಲ್ಲ, ಎಲ್ಲರೂ ಗಮನಕ್ಕೆ ತಗೊಂಡು ಪರಿಶೀಲನೆ ಮಾಡಿ ಇದು ಕಾರ್ಯ ಮಾಡ್ಬೇಕು ಸರ್. ಇಷ್ಟ ಹೇಳ್ತೀವಿ. ಮುಂದೆ ಲಾಸ್ಟದ್ದು ಹೋದ್ರೆ ಮುಂದೆ ಸರ್ ಇದನ್ನ ಇವತ್ತು ನಾವು ಕೊಡುವಂಥದ್ದು ಮನವಿನ ನೀವು ಗಮನಕ್ಕೆ ತಗೊಂಡು ಅದಕ್ಕೆ ಯಾರು ಅವ್ಯವಹಾರ ಮಾಡಿದಾರೋ ದುಡ್ಡನ್ನು ಏನು ಹೊಡೆದಿದ್ದಾರೋ ಅವ್ರ ವಿರುದ್ಧ ಕ್ರಮ ತಗೋಬೇಕು. ನಾವು ಯಾವ ಇರೋದೇ ಅದನ್ನ ಹೋದ್ರೆ ಆಮೇಲೆ ಇದ್ರ ಜೊತೆಗೆ ನೀವು ಏನು ಅನ್ಕೊಂಡಿರ್ಬೋದು, ಏನಪ್ಪ ನಮ್ಗೆ ಆಸಗಿ ಊರಾಗ ಫಸ್ಟ್ ಟೈಮ್ ಮಾಡತ್ತವ್ರು ಬಂದು ಹಿರಿಯರು ಮಾಡಿದ್ರು ಇಲ್ಲ ನಮ್ಗೆ ಗೊತ್ತಿಲ್ಲ, ಆದ್ರೂ ನಾವು ಮಾಡಕತ್ತೀವಿ. ಯಾಕಂತ ನಾವು ಮಾಡೋದಿದ್ದು ನಮ್ಮ ಸ್ವಾರ್ಥಕ್ಕಾಗಲ್ಲ, ನಾವೆಲ್ಲರೂ ಮಾಡತ್ತಿದ್ದು ನಿಮ್ಮೆಲ್ಲರೂ ಸಲುವಾಗಿ. ಅದ್ರ ಜೊತೆ ನೀವು ಆಸಗಿ ಗ್ರಾಮದೊಳಗೆ ಸಾಕಷ್ಟು ಯುವಕರದ್ರಿ, ನೀವು ಕೇಳಾರ ಮುಂದೆ ಬರಂಗಿಲ್ಲ. ನಾವು ಹುಡುಗರು ಭಾಳ ಜನ ಹುಡುಗರು ಚರ್ಚೆ ಮಾಡಿ ನೋಡಿ ನಾನು ಏನಪ್ಪ ಅಂತಂದ್ರೆ ಮಾತಾಡಿದ್ರೆ ಸರ್ ಸಮಸ್ಯೆ ಐತ್ರಿ, ಹೀಗೆ ಬರ್ರಿ ಹೋಗೋಣ ಬರ್ರಿ ಕೇಳು ಬರ್ರಿ, ನಮ್ಮ ಹಕ್ಕು ಐತೆ ಅಂದ್ರೆ ಯಾರು ಬರಂಗಿಲ್ಲ. ಯಾಕಂದ್ರೆ ಹೆದ್ರಾಗ ಹೋಗ್ಬೇಡ್ರಿ, ನಿಮ್ಮ ಹಕ್ಕು ನೀವು ಕೇಳ್ಬೇಕು. ನೀವು ಓಟ್ ಹಾಕ್ತೀರಿ ಅನ್ಬೇಕು, ನೀವು ಯಾರಿಗೆ ಆರಿಸ್ಕೊಟ್ಟಿದ್ದು ಅವ್ರು ಕೇಳ್ಬೇಕು, ಅದೆಲ್ಲರೂ ಹಕ್ಕೈತಿ. ಆದ್ರೆ ಇಷ್ಟೆಲ್ಲ ಆದರೂ ಇದು ಮನವಿ ಕೊಡೋಕ್ಕಿಂತ ಮುಂಚೆ ನಾವು ಯಾರು ವಿರೋಧಿಲ್ಲ, ಯಾರು ವಿರೋಧಿನಲ್ಲ, ಯಾರ ಅಧಿಕಾರಿ ವಿರೋಧಿನಲ್ಲ, ಯಾರ ಸದಸ್ಯರನ್ನು ವಿರೋಧಿಗಳಲ್ಲ. ಎಲ್ಲರ ಗಮನಕ್ಕಿರಲಿ, ನಾವು ಯಾವುದೂ ಉದ್ದೇಶಪೂರ್ವಕ ಮಾಡಿಲ್ಲ. ಆದ್ರೆ ಏನಪ್ಪ ಅಂದ್ರೆ ಆಸಗಿ ಗ್ರಾಮ ಪಂಚಾಯತಿಯಲ್ಲಿ ಪದೇ ಪದೇ ಆಗುತ್ತಿರುವ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಆಗುವುದನ್ನು ಸಹಿಸುತ್ತದೆ. ಯಾರೇ ಆಗಲಿ, ಯಾರೇ ಅಧಿಕಾರಿ ಆಗಲಿ, ಯಾರ ಸದಸ್ಯರಾಗಲಿ, ಏನಾಗಲಿ, ನಾವು ಯಾರು ವಿರೋಧನೂ ಇಲ್ಲ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ಮಾತ್ರ ಆಗಕ್ಕೆ ನಾವು ಬಿಡೋದಿಲ್ಲ. ಆಮೇಲೆ ಇಂಥವ್ರ ವಿರುದ್ಧ ನಮ್ಮ ಹೋರಾಟವೇ ಹೊರತು ಯಾವುದೇ ಅಧಿಕಾರ ಮತ್ತು ಸದಸ್ಯರ ವಿರುದ್ಧ ಮನೆಗೆ ಕೊಡ್ರಿ ಬಂದ್ ಮಾಡಿ ರಿಸೀವ್ಡ್ ತಗೋರಿ ಹೇಳ್ರಿ ಎಲ್ಲರೂ. ಆಯ್ತಾ ಫೋಟೋ ಹೊಡ್ಕೊಂಡ್ರಲ್ಲ, ಅಲ್ಲೇ ಫೋಟೋ ಹೊಡ್ಕೊಂಡು ಡನ್ ಹೇಳಿ ಸರ ದಯವಿಟ್ಟು ವಿಡಿಯೋ ಸರ್ ಇದ್ರ ಬಗ್ಗೆ ನೀವು ಒಂದು ಎರಡು ಮಾತಾಡ್ತೀರಿ ದಯಮಾಡಿ. ಅವ್ರು ಮಾತಾಡಿ ನಂತರ ಹಾಂ ಮಾತಾಡಿ ಸರ್ ಇದ್ರ ಬಗ್ಗೆ ಒಂದು ಎರಡು ಮಾತು. ಈಗ ಇಲ್ಲ ಫೇಸ್ಬುಕ್ ಲೈವ್ ಐತೆ, ಫೇಸ್ಬುಕ್ ಲೈವ್ ಐತಲ್ರಿ, ಮೈಕ್ ಅದ ಇರ್ತೈತೆ ಜನಕ್ಕೆ. ಆಸಂಗಿ ಪಂಚಾಯತಿ ಆವರಣದೊಳಗೆ ತಡ್ರಿ ನಾವು ಇವತ್ತು ಎರಡು ಮನವಿಗಳನ್ನ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾಗೂ ಪಾಟೀಲ್ ಅಂತ ಹೇಳಿ ಅವರು ಬರೀಟ್ ಅವರಿಂದ ಎರಡು ಮನವಿಗಳನ್ನು ಒಂದೇ ಮನವಿ ತಡ್ರಿಪ್ಪ ಒಂದೇ ಮನವಿ ಆಶ್ರಯ ಕಾಲನಿ ಒಳಗೆ ಬೀದಿ ದೀಪ ಮಾಡೋದು ಮತ್ತು ಸಿಸಿ ರಸ್ತೆ ಮಾಡೋದು. ಎರಡನೇ ಮನವಿ ಏನೈತೆ ಅಂದ್ರೆ ರಕ್ಷಣಾ ವೇದಿಕೆ ಅದು ಆಸಂಗಿ ಪಂಚಾಯತಿ ಒಳಗೆ
15ನೇ ಹಣಕಾಸು ಮತ್ತು ನರೇಗಾ ಯೋಜನೆಯೊಳಗೆ ಅವ್ಯವಹಾರ ಐತಿ, ಕೆಲಸಗಳು ಕ್ವಾಲಿಟಿ ಆಗಿಲ್ಲ, ಕಳಪೆ ಕಾಮಗಾರಿ ಆಗ್ಯಾವ ಅಂತೇಳಿ 2ನೇ ಮನವಿ ಐತಿ. ಹಿಂದ ಸರಿ ಸರ್, ಹಿಂದೆ ಸರ್, ಸ್ವಲ್ಪ ಸೌಂಡ್ ಇಡ್ರಿ. ಹಾಂ, ಇವತ್ತಿನ ದಿನ ನಾವು 2 ಮನವಿಗಳನ್ನು ಸ್ವೀಕಾರ ಮಾಡಿದ್ದೀವಿ. ಒಂದು ಆಶ್ರಯ ಕಾಲನಿಯಲ್ಲಿ ಕುಡಿ ನೀರಿನ ವ್ಯವಸ್ಥೆ, ಬೀದಿ ದೀಪ ಹಾಗೂ ಸಿಸಿ ರಸ್ತೆ ಮಾಡುವ ಕುರಿತು ಒಂದು ಮನವಿ ಇದ್ದು, ಇನ್ನೊಂದು ಮನವಿ ರಕ್ಷಣಾ ವೇದಿಕೆಯವರಿಂದ ಅಸಂಗಿ ಪಂಚಾಯಿತಿಯಲ್ಲಿ ಕಳೆದ 22-23ರಿಂದ ಇಲ್ಲಿ ತನಕ 15ನೇ ಹಣಕಾಸು ಯೋಜನೆ ಹಾಗೂ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಆದಂಥ ಕಾಮಗಾರಿಗಳು ಕಳಪೆ ಆಗ್ಯಾವು. ಕೆಲವೊಂದು ಕಾಮಗಾರಿಗಳ ಬಗ್ಗೆ ಅಸಮಾಧಾನ ಐತಿ, ಕೆಲವೊಂದು ಕಾಮಗಾರಿಗಳು ಆಗಿಲ್ಲ ಅಂತೇಳಿ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ನಮಗೆ ತಾಲೂಕ್ ಪಂಚಾಯತಿಗೆ ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ಸಹ ನಾವು ಕೆಲವೊಂದು ಎನ್ಕ್ವೈರಿಗಳನ್ನ ನಮ್ಮ ಹಂತದೊಳಗೆ ಮಾಡ್ಬೇಕಾಗತಿ, ನಾವು ಮಾಡ್ತೀವಿ. ಇನ್ನೂ ಕೆಲವುಗಳನ್ನ ಟೆಕ್ನಿಕಲ್ ಟೀಮ್ ತಂದು ಮಾಡಿಸ್ಬೇಕಾಗತಿ, ಅವ್ರನ್ನ ತಂದು ಅದು ಸಾಧ್ಯವಾದಷ್ಟು ಎಷ್ಟು ಬೇಗನೆ ನಮ್ಗೆ ಇದನ್ನ ಎನ್ಕ್ವೈರಿ ಮಾಡಿ ನಾವು ರಿಪೋರ್ಟ್ ಕೊಡೋಕ್ಕಾಗತಿ. ಸಾಧ್ಯ ಆದಷ್ಟು ಬೇಗನೆ ಮಾಡ್ತೀವಿ. ಮೂಲಭೂತ ಸೌಲಭ್ಯ ಕೊಡುವಂಥದ್ದು ನಮ್ಮ ಪಂಚಾಯತಿ ಕೆಲಸ. ಅದು ಆಶ್ರಯ ಕಾಲನಿ ಇರಲಿ, ಯಾವುದೇ ಕಾಲನಿ ಇರಲಿ, ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗಿಂದ ಎಲ್ಲ ಜಾಗಕ್ಕೂ ನಾವು ಮೂಲಭೂತ ಸೌಲಭ್ಯ ಕೊಡಬೇಕು. ಕುಡಿಯುವ ನೀರು, ಬೀದಿ ದೀಪ, ವಿದ್ಯುತ್, ಆಮೇಲೆ ಸಿಸಿ ರಸ್ತೆ ಆಗಲಿ, ಕಂಬಗಳನ್ನು ನೋಡೋಣ. ಅದಕ್ಕೆ ನಮ್ಮ ಪಂಚಾಯತಿಯ ಅನುದಾನ ಸಹಿತ ಅದಕ್ಕೆ ಇಂಪಾರ್ಟೆಂಟ್ ಆಕತಿ. ನಮ್ಮ ಬೇಡಿಕೆ ಜಾಸ್ತಿ ಇರ್ತಾವೆ, ಬಟ್ ಅಲ್ಲಿ ಅನುದಾನ ಲಭ್ಯತೆಯನ್ನು ನೋಡ್ಕೊಂಡು ನಾವು ಕೆಲಸ ಮಾಡ್ಬೇಕಾಕತಿ. ಒಮ್ಮೊಮ್ಮೆ ಅನುದಾನ ಕಡಿಮೆ ಇದ್ದದಕ್ಕೆ ಒಂದೊಂದು ಕೆಲಸಗಳು ಡಿಲೇ ಆಗಿರ್ತಾವೆ. ನೋಡು, ನಾವು ಅದಕ್ಕೆ ಸಂಬಂಧಪಟ್ಟ ನಮ್ಮ ಮನವಿಯನ್ನು, ಪರಿಟರ್ ಮನವಿಯನ್ನು ನಿಮ್ಮ ಪಂಚಾಯತಿ ಪಿ.ಡಿ. ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ. ಕೆಲವೊಂದು ಪಂಚಾಯತಿ ಲೆವೆಲ್ದಾಗ ಬಲ್ಬ್ ಹಾಕು, ಕ್ಲೀನಿಂಗ್ ಇಂಥವೆಲ್ಲ ನಾವು ಕುಡಿಯೋ ನೀರಿನ ವ್ಯವಸ್ಥೆ ನಾವು ಮಾಡ್ಬೇಕಾದ್ರೆ ಈ ಕಾಂಬಗಳನ್ನು ಅಳವಡಿಸುವಂಥದ್ದು ಎಸ್ಕಾಂದಿಂದ ಆಗ್ಬೇಕಾಗತಿ. ಸಂಬಂಧಪಟ್ಟ ಯಾವ ಇಲಾಖೆಯಿಂದ ತಮಗೆ ಏನೇನು ಕೆಲಸ ಆಗಬೇಕು ನಾವೆಲ್ಲ ಅದನ್ನು ತಾಲೂಕ್ ಪಂಚಾಯತಿಯಿಂದ ಲೆಟರ್ ಕರೆಸ್ಪಾಂಡ್ ಮಾಡಿಸಿ ತಮಗೆ ಒಂದು ನ್ಯಾಯ ಕೊಡುವಂಥ ವ್ಯವಸ್ಥೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ತರನಾಗಿ ಸ್ಥಳೀಯ ಪಿ.ಡಿ. ಅವರು ದಯವಿಟ್ಟು ಇದ್ರ ಬಗ್ಗೆ ಇವತ್ತು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಇನ್ನು ನಮ್ಮ ಗ್ರಾಮದ ಪರಿಟವರು ಮನವಿ ಸಲ್ಲಿಸಿದ್ದನ್ನು ಮತ್ತು ನಮ್ಮ ಗೇಮಿಂಗ್ ಅಧ್ಯಕ್ಷರು, ನನ್ನ ಯಾವತ್ತೂ ಆಸಂಗ್ ಗ್ರಾಮದ ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಇಲ್ಲೇನು ಈಗಾಗಲೇ ಈ ಸಭೆಗೆ ಆಗಮಿಸಿದಂತೆ ಎಲ್ಲ ಪದಾಧಿಕಾರಿಗಳನ್ನು ಮತ್ತೊಮ್ಮೆ ನಾನು ಈ ರಕ್ಷಣಾ ವೇದಿಕೆಯ ಏನು ಮನವಿ ಸಲ್ಲಿಸಿದ್ದೀರಿ ಇದರ ಪೂರಕವಾಗಿ ತಮ್ಮನ್ನು ಮನವಿಯನ್ನು ನಮ್ಮನ್ನು ಸ್ವೀಕರಿಸಿದಂಥ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಪ್ರಭುಕವಿ ಬನಿಟಿಯಿಂದ ಆಗಮಿಸಿದಂಥ ಮುನ್ನಡೆ ಸರ್ವನ್ನು ಮತ್ತೊಮ್ಮೆ ನಾನು ಈ ಮನವಿ ಸಭೆಗೆ ಸ್ವಾಗತ ಬಯಸುತ್ತಾ, ಈಗಾಗಲೇ ತಾವು ಮನವಿಯಲ್ಲಿ ತಿಳಿಸಿದಂತೆ ಅದು ಅವತ್ತು ಶನಿವಾರ ಸಾಯಂಕಾಲ ನಡೆದಂಥ ಒಂದು ಅಚಾತುರ್ಯ. ಯಾಕಂದರೆ ನೀವು ಸಡನ್ ಆಗಿ ಅಲ್ಲಿ ಬಂದಿದ್ದರಿಂದ, ಯಾಕೆಂದರೆ ಪೂರಕವಾದ ನಾನು ಒಂದು ವರ್ಷ ಆಯಿತು ಇಲ್ಲಿಗೆ, 1 ವರ್ಷ 2 ತಿಂಗಳಾಯಿತು. ನಾನು ಈ ಅವತ್ತು ಏನು ಅವರಿಗೆ, ಯಾಕಂದರೆ ಎಲ್ಲರೂ ಮಾತಾಡಕತ್ತಿದ್ರು, ಏನು ಅವ್ರವ್ರ ಪರಿಚಯ ಇರ್ಬೋದು, ಏನೋ ಒಂದು ಇದರಿಂದ ಆಗಿರ್ಬೋದು ಅಂತ ನಾನು ಹೇಳಾಕ್ತಿದ್ದೀನಿ. ಆದರೂ ಅದು ನಾವು ಕೆಲವೊಂದು ಅವ್ರಿಗೇನು ಹೇಳಕತ್ತಿದ್ವಿ, ಜೀವಿತವ್ರಿಗೆ ಆಗಿರ್ಬೋದು, ಗುರು ಅವರಿಗೆ ಆಗಿರ್ಬೋದು, ಇನ್ನೋರು ಅವ್ರನ್ನ ನೋಡಿದ್ದಿಲ್ಲ, ನಾನು ಫಸ್ಟ್ ಟೈಮ್ ಅದು. ಅದಕ್ಕೆ ಅವ್ರಿಗೆ ಬಿಡ್ರಿ, ಇನ್ನೇನು ನೋಡೋಣ, ಇದನ್ನು ಮಾಡೋಣ ಅಂತ ಹೇಳಕತ್ತಿದ್ನಿ. ಎಸ್ಕಾಮ್ ಈಗಾಗಲೇ ಹೇಳಿದ್ರು ಅವರು, ಬಳುಚೂರು ಹುಚ್ಚಿಗಿಡ ಅಥವಾ SMW ಘಟಕದಿಂದ ಆಸರಿ ಕಾಲನಿಯವರೆಗೆ ರಸ್ತೆಗೆ ವಿದ್ಯುತ್ ಇಲ್ಲ, ಅಲ್ಲಿ ತಿರುಗಾಡೋ ತೊಂದರೆ ಆಗ್ತೈತಿ, ಅದನ್ನು ಮನವಿ ಕೊಡಕ್ಕೆ ಬಂದಿದ್ರು. ಈಗಾಗಲೇ ನಾವು ಬರೋಕ್ಕಿಂತ ಪೂರ್ವದಲ್ಲಿ ಒಂದು ಜಿಡ್ಡಿ, ಆಸಂಗಿ ಗ್ರಾಮದ ಜಿಡ್ಡಿಯಿಂದ ಆಸರಿ ಕಾಲಿಗೆ ಹೋಗುವ ರಸ್ತೆಗೆ ವಿದ್ಯುತ್ ಕಂಬಗಳನ್ನ ಅಳವಡಿಸ್ಯಾರು, ತಂತಿಗಳನ್ನ ಹಾಕಿಲ್ಲ ಅಂತ ಅದು ಒಂದು ಕೇಳಿದ್ನಿ. ಅದಕ್ಕೆ ಕಂಬಗಳಿಗೆ ತಂತಿ ಹಾಕಿದ್ರಪ್ಪ ಅಂತಂದ್ರೆ ನಾವು ಬಲ್ಬ್ಗಳನ್ನು ಅವ್ರಿಗೆ ಈಗಾಗಲೇ ಯಾರ ಪತ್ರಕರ್ತರಾಗಿರಬಹುದು, ಗ್ರಾಮಸ್ಥರಾಗಿರಬಹುದು, ನಾ ಬಂದ ಅವಧಿಯಲ್ಲಿ ಎಲ್ಲರಿಗೂ ನಾನು ಮಾನ್ಯತೆ ಕೊಟ್ಟವ್ರು ಕೂಡಿಸಿ ಅವ್ರನ್ನ ನಾನು ಸ್ಪಂದನೆ ಮಾಡುತ್ತಾ ಇಲ್ಲಿವರೆಗೆ ನಾವು ಅವ್ರಿಗೆ ಸಹಕರಿಸಿದ್ದೀನಿ. ಇದರಲ್ಲಿ ಯಾರಾದ್ರಿಗೆ ತೊಂದರೆ ಮಾಡಿದ್ರ, ಏನಾದರೂ ಆಗಿದ್ರ ನಾನು ಮತ್ತೊಮ್ಮೆ ಅವರಲ್ಲಿ ಕ್ಷಮೆ ಕೋರ್ತೀನಿ ಹೊರತು ಅವ್ರ ವಿರುದ್ಧಾಗಿ ಇವ್ರಿಗೆ ನಾ ಮಾಡೀನಿ, ಇವ್ರು ಮಾಡೀನಿ ಅಂತ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ಕೊಳ್ಳಂಗಿಲ್ಲ. ಆಮೇಲೆ ಅವ್ರ ಕೆಲಸಗಳು ಯಾವಾಗ ಕೆಲಸಗಳಾಗಿದ್ರು ಗ್ರಾಮ ಪಂಚಾಯತಿ ಕಮಿಟಿಯಿಂದ ನಾವು ಗ್ರಾಮದ ಅಲ್ಲಿ ಒಂದು ವಾರ್ಡ್ ಸಭೆಗಳಲ್ಲಿ ಗ್ರಾಮ ಸಭೆ ಕರೆದು ಮತ್ತು ಅದನ್ನು ಸಾಮಾನ್ಯ ಸಭೆಗಿರುವ ಆದ್ಯತೆ ಮೇರೆಗೆ ನಾವು ಕ್ರಿಯಾಜನೆ ತರಿಸಿಕೊಂಡು
ಈಗಾಗಲೇ ಕೆಲಸಗಳನ್ನ ಪ್ರಾರಂಭ ಮಾಡಿದ್ರು. 2022-23 ಈಗಾಗಲೇ ಏನು ಹೇಳಿದ್ರು 15 ಹಣಕಾಸಿನಾಗ ಅದ್ರ ಕೆಲಸಗಳದ್ರ ಬಗ್ಗೆ ಈಗಾಗಲೇ ನಮ್ಮ ಪೂರ್ವದ ಹಿಂದಿದ್ದಂತ ಆದಂತ ಕೆಲಸಗಳದ್ರ ಅದ್ರ ಬಗ್ಗೆ ನಾನು ಸಾಕಷ್ಟು ಅದ್ರ ಚರ್ಚೆ ಆಗೈತಿ ಈಗ. ಆದ್ರೆ ಅದು ಏನಿದ್ರು ನಾವು ಅವ್ರು ಕೂಡ ಸ್ಪಂದನೆ ಮಾಡಿ ಸರಿಪಡಿಸಿ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಕೊಡ್ತೀವಿ. ಜನರಿಗೂ ಸಹಿತ ಅದರ ಅನುಕೂಲ ಮಾಡಿಕೊಡ್ತೀವಿ. ಈಗಾಗಲೇ ನಾನು ಏನಿವರು ಪರಿಣಿಸರ್ ಏನು ಹೇಳಿದ್ರಲ್ಲ, ಅಲ್ಲಿ SC ಕಾಲಿಗೆ ಹೋಗೋದು ನಮ್ದೇನು ಒಂದ ಜನ ಇರಂಗಿಲ್ಲ, ಎಲ್ಲ ಸಾಕಷ್ಟು SC ಇರ್ಬೋದು, ಆಮೇಲೆ ಇನ್ನಿತರ ಮುಸ್ಲಿಂ ಇರ್ಬೋದು, ಯಾವುದೇ ಒಂದು ಇನ್ನಿತರ ಕಾಸ್ಟ್ ಅವ್ರು ಇರ್ಬೋದು, ಎಲ್ಲರೂ ಆ ರಸ್ತೆಗೆ ನಾನು ಈಗಾಗಲೇ ಲೆಟರ್ ಮಾಡೀನಿ. ಈಗಾಗಲೇ ನಾವು ಅಲ್ಲಿ ಹೋಗ್ಲಕ್ಕ ರಾತ್ರಿ ವೇಳೆ ಆಗಲಿ ಸಂಜೆ ಅಥವಾ ರಾತ್ರಿ ವೇಳೆ ಹೋಗ್ಲಕ್ಕೆ ಬೆಳಕಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಕಂಬಗಳಿಲ್ಲ. ಆ ಕಂಬಗಳನ್ನ ಹಾಕಿಕೊಡ್ಲಕ್ಕ ನಾನು ಸೆಕ್ಷನ್ ಆಫೀಸರ್ ಬನಟ್ಟಿ ಇವರಿಗೆ ತುರ್ತು ಒಂದು ಲೆಟರ್ ಹಾಕಿನಿ. ಈಗಾಗಲೇ ಬಳುಚು ಹುಣಸಿ ಗಿಡದಿಂದ ಹಾಕಿಕೊಡ್ರಂತೆ ನಾವು ಬರ್ದೀವಿ. ಅಲ್ಲಿ SM ಘಟಕ ಬೇಡ, ಬಳುಚು ಹುಣಸಿ ಗಿಡ ಹತ್ರ ಒಂದು ಕಂಬ ಐತಿ, ಆ ಕಂಬದಿಂದ ಲೈನ್ ಕೊಟ್ಕೊತ ಹೋದ್ರಂದ್ರ ಆಗ್ತೈತೆ ಅಂತ ನನ್ನ ಈಗ ನಾನು ಸ್ಥಾನಿಕವಾಗಿ ನೋಡ್ಕೊಂಡ್ ಬಂದದ್ದು. ಈಗಾಗಲೇ ಏನು ಅಸಂಕ್ರಮದ ಈಗ ಏನು ಕಂಬ ಅಳವಡಿಸ್ಯಾರು, ಅದಕ್ಕೆ 3 ಲೈನ್ ಇಲ್ಲ, 1 ಲೈನ್ ಹಾಕಿದ್ರು ಬರಂಗಿಲ್ಲ, 2 ಲೈನ್ ಹಾಕಿದ್ರು ಬರಂಗಿಲ್ಲ, ಅದನ್ನ ಅಳವಡಿಸ್ಕೊಡ್ರಿ ಅಂತ ಹೇಳಿ ಅದಕ್ಕೆ ಈಗ ನಾನು ನಿನ್ನೆ ಸೋಮವಾರದಿಂದ ಲೆಟರ್ ಮಾಡಿದ್ನಿ ಹೋಗೋ ಟೈಮ್ಕ. ಅದನ್ನ ಇವತ್ತ ತಾವು ಇದ್ರ ಬಗ್ಗೆ ನಾವು ಟಪಾಲ್ ಮಾಡ್ಬೇಕಂತ ಹೇಳಿ ಒಂದು ರಿಜಿಸ್ಟ್ರೇಷನ್ ಮುಖಾಂತರ ನಾನು ಮಾಡಿದ್ದೀನಿ. ಅದನ್ನ ಇವತ್ತು ನಾನು ಸ್ವತಃ ಹೋಗಿ ನಮ್ಮ ಮೆಂಬರ್ನಾಗಿತ್ತು ಕರ್ಕೊಂಡು ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡಿ ಅವ್ರು ಕೂಡ ಇಂಥವೆಲ್ಲ ಮಾಡ್ಲಿಕ್ಕೆ ನಾವು ಸಹ ಸಹಕರಿಸ್ತೀವಿ. ನೀವು ಯಾವ ಕೆಲಸಗಳಿಗೆವಲ್ಲ ತಮ್ಮ ಗ್ರಾಮ ಸಭೆ ಮುಖಾಂತರ, ವಾರ್ಡ್ ಸಭೆ ಮುಖಾಂತರ, ಸಾಮಾನ್ಯ ಸಭೆ ಮುಖಾಂತರ ಜನರಿಗೆ ತಿಳಿಸಿ ಹೇಳಿಸಿ ಕೆಲಸಗಳನ್ನು ಮಾಡಿಕೊಡುವಲ್ಲಿ ನಾವು ಸಹಕರಿಸ್ತೀವಿ. ಸರ್, ಒಂದು ನೀವು ಸರ್ ನೀವು ಸ್ಪಷ್ಟವಾಗಿ ಹೇಳಿರಿ, ಎಲ್ಲಾ ಕೂಡ ಎಲ್ಲಾ ಜಾತಿ ಜನಾಂಗ ಒಂದ ಅಂತ ಹೇಳಿರಿ. ದಯವಿಟ್ಟು ರೋಡ್ ಮಾಡ್ತಾನಂದ್ರೆ ಅದಕ್ಕೆ ನಾವು ಬಹಳ ಸಮ್ಮತಿ ಐತಿ. ದಯಮಾಡಿ ಶೀಘ್ರ ಮಾಡಿಕೊಡ್ರಿ. ಹೇಳಿದ್ರೆ ದಿಲೀಪ್ ನೋಡಿರ್ಬೋದು, ತಾವು ನೋಡಿರಿ. ನಾನು ಲಿಸ್ಟ್ ಮೊನ್ನೆ ಶನಿವಾರ ದಿನ ಅಲ್ಲ ಸಂಜಿತನ ಮುಂಜಾನೆ ಸಂಜಿತನ ಗ್ರಾಮದಲ್ಲಿರುವಂತ ಹಿರಿಯರು ಕೂಡಿ ಪಟ್ಟಿ ಮಾಡಕತ್ತಿದ್ದು. ಅದರಲ್ಲಿ ಈಗಾಗಲೇ 1 ಕೋಟಿ ಆಗಿರ್ಬೋದು, 2 ಕೋಟಿ ಆಗಿರ್ಬೋದು, ಒಂದು ಕರಡು ಯೋಜನೆ ತಯಾರು ಮಾಡಿ ಕೊಡ್ರಂತ ನಮ್ಮ ತಾಲೂಕು ಆಫೀಸರ್ ಪ್ರಕಾರ ನಾವು ತಿರುಗಾಡಿ ಎಲ್ಲ ಮಾಡ್ಕೊಂಡು ಬರಕತ್ತೀನಿ. ಏನಾದ್ರೂ ಅದಕ್ಕೆ ತಾವು ಸಹಕರಿಸಬೇಕು. ಇದೇನು ಅವ್ಯವಹಾರ ಆಗಿತ್ತು ಅಂತೀರಿ, ಸಾಹೇಬ್ರಿಗೆ ಕೊಟ್ಟಿದ್ರಿ, ಅದ್ರ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾರೋ. ನಾವು ಇನ್ನ ಮುಂದೆ ಯಾವುದೇ ಈ ತರ ಆಗಲ್ಲಂಗ ಆಗ್ಲಿ, ಆಗಿದ್ರು ಆಗಿಲ್ಲ, ನನ್ನ ಅನಿಸಿಕೆ ಮಟ್ಟಿಗೆ. ಯಾಕಂದ್ರೆ ಈಗಾಗಲೇ ಕೆಲಸ ತಂದಿರ್ತಾರ ಅವ್ರ, ನಾವು ಆ ಟೈಮ್ಗೆ ಬಂದಿರ್ತೀವಿ, ಕೆಲಸ ಮಾಡಕತ್ತಿರ್ತಾರೋ, ಬಿಲ್ ಇದು ಮಾಡಿರ್ತೀವಿ. ಅದಕ್ಕೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿದ್ರು ತಾವು ಇಲ್ಲ ಸರ್. ಆದ್ರೂ ಕೂಡ ಯಾವ ಕೆಲಸಗಳಿದ್ರು ತಮ್ಮ ಸಲಹೆಗಳನ್ನ ತಗೊಂಡು ಕೆಲಸ ನಿರ್ವಹಿಸಿ ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ವೇದಿಕೆ ಮುಖಾಂತರ ತಿಳಿಸುತ್ತಾ ಈ ಮನವಿಯನ್ನು ನಾವು ಸ್ವೀಕರಿಸಿ ಮಾಡಿ ತಮಗೆ ಧನ್ಯವಾದಗಳು ಅರ್ಪಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಾಗ ತಾನೇ ನೋಡಿದ್ರೆ ಕೆಚ್ಚದ ಕನ್ನಡಿಗರೇ, ಇಲ್ಲಿರುವಂತಹ ಕಾಯಕ ನಿರ್ದೇಶಕರು ಮತ್ತು ಏನು PDOಗಳು, ಸರ್ ಆಯ್ತು, PDOಗಳು ಹೇಳಿದ್ರು ಕೆಲವೊಂದು ಮನವಿಗಳನ್ನ ಸ್ವೀಕಾರ ಮಾಡಿದಾರಂತೆ. ಅವರು ಮುಂದಿನ ದಿನಮಾನಗಳಲ್ಲಿ ಏನು ಮನವಿಗಳನ್ನ ಸ್ವೀಕಾರ ಮಾಡಿದೀನೋ ಎಲ್ಲರೂ ಕೂಡ ನಾನು ಮಾಡಿಕೊಡ್ತೀನಿ ಅಂತ ಹೇಳುವಂತ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ದಯಮಾಡಿ ಆಸಂಗಿ ಗ್ರಾಮದಲ್ಲಿರುವಂತ ಏನೇ ಸಮಸ್ಯೆ ಇದ್ರು ನಮ್ಮ PDO ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನನ್ನ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಕೆಚ್ಚದ ಕನ್ನಡಿಗರಿಗೆ ಈ ಆಸಂಗಿ ಗ್ರಾಮದಲ್ಲಿ ನಡೆದಂತ ಅವ್ಯವಹಾರ ಬಗ್ಗೆ ಸಾಹೇಬರು ಎನ್ಕ್ವೈರಿ ಮಾಡಿರ್ತಾರೆ. ಅಲ್ಲಿವರೆಗೂ ಎಲ್ಲ ಕೆಚ್ಚದ ಕನ್ನಡಿಗರಿಗೆ ನಮಸ್ಕಾರ ಹೇಳ್ತಾ ನಮಸ್ಕಾರ.